ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಬಿಟ್ ಟಾಕ್ಸ್. ಸೊ ಇವತ್ತಿನ ವಿಷಯ ಬಂದ್ಬಿಟ್ಟು, ಈಗ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಏನು ಎಲ್ಲ ಡೈರೆಕ್ಟರ್ಸ್ ಆಗಲಿ, ಎಲ್ಲ ಆರ್ಟಿಸ್ಟ್ಗಳು, ಸಿನಿಮಾ ಹೀರೋಗಳಾಗ್ಲಿ, ಪ್ರೊಡ್ಯೂಸರ್ಸ್ಗಳಾಗ್ಲಿ ಅಂಡ್ ಈವನ್ ಜನ ಕೂಡ ಒಂದು ವಿಷಯ ಅಂತೂ ಯಾವಾಗ್ಲೂ ಒಂದು ಬ್ಲೇಮ್ ಮಾಡ್ತಾ ಇದ್ದಾರೆ. ಈಗ ಅದರಲ್ಲೂ ಇತ್ತೀಚೆಗಂತೂ ಆ ವಿಷಯ ತುಂಬಾನೇ ಜಾಸ್ತಿ ಆಗಿದೆ. ಅದು ಯಾವ ವಿಷಯ ಅಂತ ಹೇಳಿದ್ರೆ, ಕನ್ನಡಿಗರು ಕನ್ನಡ ಸಿನಿಮಾನ ನೋಡಲ್ಲ ಅಂತ. ಅಂದ್ರೆ ಕನ್ನಡ ಸಿನಿಮಾಗಳಿಗೆ ಕನ್ನಡಿಗರು ಸಪೋರ್ಟ್ ಮಾಡಲ್ಲ. ಕನ್ನಡಿಗರು ಬೇಕಿದ್ರೆ ಮಲಯಾಳಂ ಸಿನಿಮಾನ ನೋಡ್ತಾರೆ, ಕನ್ನಡಿಗರು ಬೇಕಿದ್ರೆ ತಮಿಳ್ ಸಿನಿಮಾಗಳನ್ನ ನೋಡ್ತಾರೆ, ತೆಲುಗು ಸಿನಿಮಾಗಳನ್ನ ನೋಡ್ತಾರೆ, ಹಿಂದಿನ ನೋಡ್ತಾರೆ, ಇಂಗ್ಲಿಷ್ನು ನೋಡ್ತಾರೆ, ಬಟ್ ಕನ್ನಡ ಸಿನಿಮಾನ ನೋಡಲ್ಲ. ಅಂಡ್ ಕನ್ನಡ ಸಿನಿಮಾ ಬಂದಾಗ ಕನ್ನಡಿಗರು ಅದಕ್ಕೆ ಸಪೋರ್ಟ್ ಮಾಡಲ್ಲ. ಸೊ ಈ ರೀತಿ ಎಲ್ಲಾ ಡೈರೆಕ್ಟರ್ಸ್, ಎಲ್ಲಾ ಫಿಲ್ಮ್ ಆಕ್ಟರ್ಸ್, ಎಲ್ಲಾ ಒಂದು ಟೆಕ್ನಿಷಿಯನ್ಸ್ ಎಲ್ಲರೂ ಸಮೇತ ಕನ್ನಡ ಆಡಿಯನ್ಸ್ ನ ಒಂದು ಬೈತಾ ಇದ್ದಾರೆ. ಸೊ ಇವರೆಲ್ಲ ಕನ್ನಡ ಆಡಿಯನ್ಸ್ ನ ಇವತ್ತು ಬೈತಾ ಇರೋದು ಸರಿನಾ ತಪ್ಪ, ಅಂಡ್ ಬೈತಾ ಇರೋದು ಯಾಕೆ ತಪ್ಪು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಎಂಡಿಂಗ್ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾರ ತಪ್ಪಿದೆ ಇದೆಲ್ಲ. ಕನ್ನಡ ಸಿನಿಮಾನ ಕನ್ನಡ ಆಡಿಯನ್ಸ್ ಯಾಕೆ ನೋಡ್ತಿಲ್ಲ ಅನ್ನೋಂಥ ಒಂದು ಕ್ಲಾರಿಟಿ ನಿಮ್ಗೂ ಕೂಡ ಸಿಕ್ಕೋಗುತ್ತೆ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಅಂಡ್ ವಿಡಿಯೋ ಕೊನೆಯಲ್ಲಿ ನಿಮಗೆ ಇಷ್ಟ ಆದ್ರೆ, ನಾನ್ ಹೇಳ್ತಿರೋದು ನಿಜವಾಗ್ಲೂ ಒಂದು ಅರ್ಥಪೂರ್ಣ ಆದಂತಹ ಒಂದು ವಿಷಯ ಅಂತ ಅನ್ಸಿದ್ರೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ವಿಷಯ ಬಂದ್ಬಿಟ್ಟು, ಕನ್ನಡ ಸಿನಿಮಾನ ಕನ್ನಡ ಆಡಿಯನ್ಸ್ ಯಾರು ಕೂಡ ಸಪೋರ್ಟ್ ಮಾಡ್ತಿಲ್ಲ, ನೋಡಲ್ಲ. ಬೇರೆ ಲ್ಯಾಂಗ್ವೇಜ್ ನ ನೋಡ್ತಾರೆ, ಬಟ್ ನಮ್ ಲ್ಯಾಂಗ್ವೇಜ್ ಅಲ್ಲಿನೇ ಕನ್ನಡ ಸಿನಿಮಾ ಬಂದ್ರೆ ನೋಡೋದಿಲ್ಲ ಅಂತ. ಸೊ ಇದಕ್ಕೆ ಮೊದಲು ಸ್ಟ್ರೈಟ್ ಆನ್ಸರ್, ನಾವು ಆಡಿಯನ್ಸ್ ಕೊಡ್ತಾ ಇದ್ದಂತ ಒಂದು ಆನ್ಸರ್ ಏನಂದ್ರೆ, ಕನ್ನಡದಲ್ಲಿ ಒಳ್ಳೆ ಸಿನಿಮಾ ಬರಲ್ಲ. ಕನ್ನಡದಲ್ಲಿ ಒಳ್ಳೆ ಸಿನಿಮಾ ಬಂದ್ರೆ ನಾವ್ ಯಾಕೆ ನೋಡಲ್ಲ? ಈಗ ಎಷ್ಟೊಂದು ಸಿನಿಮಾಗಳನ್ನ ನಾವು ನೋಡಿದೀವಿ, ಸಪೋರ್ಟ್ ಮಾಡಿದೀವಿ. ಕಂಟೆಂಟ್ ಬೇಸ್ಡ್ ಸಿನಿಮಾಗಳನ್ನ ಕೂಡ ನಾವು ಸಪೋರ್ಟ್ ಮಾಡಿದೀವಿ. ಲೈಕ್ ಈಗ ಜಸ್ಟ್ ಸೂ ಫ್ರಮ್ ಸೋ ತಗೊಳ್ಳಿ, ಬ್ಲಿಂಕ್ ತಗೊಳ್ಳಿ, ಅಂಡ್ ಶಾಕಾಹಾರಿ ತಗೊಳ್ಳಿ. ಈ ರೀತಿ ಸುಮಾರಷ್ಟು ಸಿನಿಮಾಗಳನ್ನ, ಸಪ್ತಸಾಗರದಾಚೆ ಎಲ್ಲ ಅಂತೂ ನಾವು ಥಿಯೇಟ್ರಿಕಲಿನೇ ಎಷ್ಟೊಂದು ದೊಡ್ಡ ಹಿಟ್ ಅನ್ನ ಮಾಡಿದೀವಿ. ಅದು ಕೂಡ ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಆಗಿತ್ತು. ಸೊ ಈ ರೀತಿ ಎಲ್ಲ ಸಿನಿಮಾಗಳನ್ನು ಕೂಡ ನಾವು ಸಪೋರ್ಟ್ ಮಾಡಿದೀವಿ ಅಂತ ಹೇಳಿ ಆಡಿಯನ್ಸ್ ಕೂಡ ಸಿನಿಮಾ ಮೇಕರ್ಸ್ ಒಂದು ಆನ್ಸರ್ ನ ಕೊಟ್ರೆ, ಸಿನಿಮಾ ಮೇಕರ್ಸ್ ಮತ್ತೊಂದು ಪ್ರಶ್ನೆ ಹಾಕ್ತಾರೆ. ಸೊ ಗುಡ್ ಕಂಟೆಂಟ್ ಸಿನಿಮಾಗಳು ಬಂದಾಗ, ನಮ್ಮಲ್ಲಿನೇ ಒಳ್ಳೆ ಕಂಟೆಂಟ್ ಸಿನಿಮಾಗಳು ಬಂದಾಗ ಕನ್ನಡ ಆಡಿಯನ್ಸ್ ಅದನ್ನ ನೋಡಲ್ಲ, ಅದನ್ನ ಸಪೋರ್ಟ್ ಮಾಡಲ್ಲ. ಥಿಯೇಟರ್ ಅಂತೂ ನೋಡೋದೇ ಇಲ್ಲ. ಬಟ್ ಅದನ್ನ OTT ನೋಡಿ ಆಮೇಲೆ ಚೆನ್ನಾಗಿದೆ ಅಂತ ಹೇಳ್ತಾರೆ. ಬಟ್ ಥಿಯೇಟರ್ಗೆ ಬಂದು ಜನ ಅದನ್ನ ನೋಡಲ್ಲ ಅಂತ ಹೇಳಿ ಎಲ್ಲಾ ಟೆಕ್ನಿಷಿಯನ್ಸ್, ಎಲ್ಲಾ ಡೈರೆಕ್ಟರ್ಸ್ ಇವತ್ತು ಕನ್ನಡ ಆಡಿಯನ್ಸ್ ನ ಒಂದು ಬ್ಲೇಮ್ ಮಾಡ್ತಾ ಇದ್ದಾರೆ. ಸೊ ಬಟ್ ಇದನ್ನ ಈ ಹೋಲ್ ಸಿನಾರಿಯೋನ ನಮ್ಮ ಕನ್ನಡ ಇಂಡಸ್ಟ್ರಿಯ ಒಂದು ಸಿಚುವೇಶನ್ ಆಗಲಿ, ಅಥವಾ ತಮಿಳ್ ಇಂಡಸ್ಟ್ರಿ, ಮಲಯಾಳಂ ಇಂಡಸ್ಟ್ರಿ, ಎಲ್ಲಾ ಸಿಚುವೇಶನ್ ಗಳನ್ನ ಮರ್ಜ್ ಮಾಡಿ ನಾನೊಂದು ಸ್ಮಾಲ್ ಕತೆ ಹೇಳ್ತೀನಿ. ಓಕೆನಾ? ಈ ಒಂದು ಕತೆ ಒಳಗಡೆನ ಎಲ್ಲವೂ ಸಾರಾಂಶ ಸಿಕ್ಕೋಗುತ್ತೆ. ಯಾರು ತಪ್ಪು, ಯಾರು ಸರಿ, ಎಲ್ಲಿ ಏನ್ ಎಡುತ್ತು, ಎಲ್ಲಿ ಏನ್ ಮಾಡಿ ನಮ್ ಕನ್ನಡ ಇಂಡಸ್ಟ್ರಿಲಿ ಏನ್ ತಪ್ಪು ನಡೀತು ಅನ್ನೋ ಕಾರಣಕ್ಕೆ ಆಡಿಯನ್ಸ್ ಈ ರೀತಿ ಮಾಡ್ತಿದ್ದಾರೆ ಅನ್ನೋ ಸ್ಮಾಲ್ ಕತೆನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನನ್ನ ಫೇವ್ರೆಟ್ ಕತೆ ಇದೆ. ಆಕ್ಚುಲಿ ನಾನೇ ಅನ್ಕೊಂಡಿರುವಂತಹ ಒಂದು ಕತೆ, ನಾನೇ ಒಂದು ಎಕ್ಸಾಂಪಲ್ ಆಗಿ ಬರ್ದಿರುವಂತಹ ಒಂದು ಕತೆ ಇದು. ಸೊ ಆ ಕತೆ ಏನಪ್ಪಾ ಅಂತ ನೋಡುವಂತದಾದ್ರೆ, ನಮ್ಮೆಲ್ಲ ಇಂಡಸ್ಟ್ರೀಸ್ ಕೂಡ ಒಂದು ಹೋಟೆಲ್ಸ್ ಅಂತ ಹೇಳಿ ತಗೊಳ್ಳೋಣ. ಓಕೆನಾ? ನನ್ನ ಎಕ್ಸಾಂಪಲ್ ಅಲ್ಲಿ, ನನ್ನ ಕಥೆಯಲ್ಲಿ ಎಲ್ಲಾ ಇಂಡಸ್ಟ್ರೀಸ್ಗಳು ಕೂಡ ಒಂದೊಂದು ಹೋಟೆಲ್. ಈಗ ಒಂದು ಕನ್ನಡ ಇಂಡಸ್ಟ್ರಿ ಬಂದು, ಒಂದು ಸ್ಯಾಂಡಲ್ವುಡ್ ಇಂಡಸ್ಟ್ರಿ ಬಂದು ಒಂದು ಹೋಟೆಲ್, ಸೊ ತೆಲುಗು ಇಂಡಸ್ಟ್ರಿ ಒಂದು ಹೋಟೆಲ್, ಮಲಯಾಳಂ ಇಂಡಸ್ಟ್ರಿ ಒಂದು ಹೋಟೆಲ್, ತಮಿಳ್ ಇಂಡಸ್ಟ್ರಿ ಒಂದು ಹೋಟೆಲ್. ಸೊ ಈ ಎಲ್ಲಾ ಹೋಟೆಲ್ಗಳು ಕೂಡ ಲೈನ್ ಅಲ್ಲಿ ಇದಾವೆ, ಸೆಟಪ್ ಆಗಿದೆ, ಒಂದು ಮಾರ್ಕೆಟ್ ಅಲ್ಲಿ ಲೈನ್ ಅಲ್ಲಿ ಸೆಟಪ್ ಆಗಿದೆ. ಸೊ ಎಲ್ಲಾ ಇಂಡಸ್ಟ್ರಿ ಒಳಗಡೆ, ಆ ಹೋಟೆಲ್ಸ್ ಒಳಗಡೆ ಈ ಅಡಿಗೆ ಭಟ್ರು ಯಾರ್ಯಾರಿದ್ದಾರೆ, ಸರ್ವರ್ ಇಂದ ಹಿಡಿದು, ಅಡಿಗೆ ಭಟ್ರು ಇಂದ ಹಿಡಿದು, ಕ್ಲೀನರ್ಸ್ ಇಂದ ಹಿಡಿದು ಪ್ರತಿಯೊಬ್ರು, ಇವ್ರನ್ನೆಲ್ಲ ನಾವೇನಂತ ಕನ್ಸಿಡರ್ ಮಾಡೋಣ, ಟೆಕ್ನಿಷಿಯನ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡೋಣ. ಈಗ ಅಡಿಗೆ ಭಟ್ಟ ಯಾರಿರ್ತಾರೋ ಅವ್ರನ್ನ ಡೈರೆಕ್ಟರ್ ಅಂತ ಅನ್ಕೊಳ್ಳೋಣ, ಅಥವಾ ಸರ್ವರ್ಗಳು ಯಾರಿರ್ತಾರೋ ಅವ್ರನ್ನ ಆಕ್ಟರ್ಸ್ ಅಂತ ಅನ್ಕೊಳ್ಳೋಣ, ಅವ್ರಿಗೆ ಆಮೇಲೆ ನಮ್ಮ ಡೆಲಿವರ್ ಮಾಡೋದು. ಸೊ ಈ ರೀತಿ ಸರ್ವರ್ಸ್ ಎಲ್ಲ ಒಂದು ಆಕ್ಟರ್ಸ್ ಅಂತ ಅನ್ಕೊಳ್ಳೋಣ. ಬೇರೆ ಹೆಲ್ಪರ್ಸ್, ಒಂದು ವೆಜಿಟೇಬಲ್ ಕಟ್ ಮಾಡ್ಕೊಡೋರು, ಈ ರೀತಿ ಒಂದು ಹೆಲ್ಪರ್ಸ್ ಯಾರಿರ್ತಾರೆ ಅವರೆಲ್ಲ ಟೆಕ್ನಿಷಿಯನ್ಸ್ ಅಂತ ಅನ್ಕೊಳ್ಳೋಣ. ಸೊ ಇವರೆಲ್ಲರೂ ಸೇರಿ ಮಾಡುವಂತಹ ಒಂದು ಅಡಿಗೆನೆ ಒಂದು ಸಿನಿಮಾ ಅಂತ ಅನ್ಕೊಳ್ಳೋಣ. ಓಕೆನಾ? ಸೊ ಈಗ ಜನ ಯಾರು ಬರ್ತಾರೆ ಹೋಟೆಲ್ಗೆ, ಅವ್ರು ಏನು ದುಡ್ಡನ್ನ ಕೊಟ್ಟು ಆ ಐಟಮ್ ನ ತಿಂದು ನೋಡ್ತಾರೆ, ಅದು ಸಿನಿಮಾ. ಸೊ ಜನ ಇಲ್ಲಿ ಆಡಿಯನ್ಸ್ ಒಳಗಡೆ ಹೋಗಿ ಆ ಐಟಮ್ ನ ತಗೊಂಡು ತಿಂದು ಚೆನ್ನಾಗಿದೆಯಾ ಇಲ್ವಾ ಅಂತ ಹೇಳಿ ರಿಸಲ್ಟ್ ಅನ್ನ ಹೇಳ್ತಾರೆ. ಸೊ ಆ ರಿಸಲ್ಟ್ ಮೇಲೆ ಆ ಒಂದು ಐಟಮ್ ರನ್ ಆಗುತ್ತೆ ಆ ಇಂಡಸ್ಟ್ರಿ, ಅಂದ್ರೆ ಆ ಹೋಟೆಲ್ ಒಳಗಡೆ ಅಂತ. ಸೊ ಈಗ ಕನ್ನಡ ಇಂಡಸ್ಟ್ರಿ ಒಳಗಡೆ ಒಂದು ಒಳ್ಳೊಳ್ಳೆ ಅಡಿಗೆಗಳು ಅವಾಗ ನಡೀತಾ ಇತ್ತು. ಒಂದು ಕಾಲದಲ್ಲಿ ತುಂಬಾ ಒಳ್ಳೊಳ್ಳೆ ಅಡಿಗೆ ನಡೀತಾ ಇತ್ತು. ತುಂಬಾ ಒಳ್ಳೊಳ್ಳೆ ಅಡಿಗೆ ಅಂದ್ರೆ ಸಿನಿಮಾಗಳು. ಅವಾಗ ಜನ ಮುಗಿ ಬೀಳೋರು. ಕನ್ನಡ ಇಂಡಸ್ಟ್ರಿಲಿ ಸಿನಿಮಾ ನೋಡ್ಬೇಕು ಅಂತ ಹೇಳಿದ್ರೆ ಬೇರೆ ಇಂಡಸ್ಟ್ರಿಗಳೆಲ್ಲ ಸಾಯ್ತದೆ. ಅಂದ್ರೆ ಬೇರೆ ಅಕ್ಕಪಕ್ಕದ ಹೋಟೆಲ್ಸ್ಗಳೆಲ್ಲ ಅವ್ರ ಹೋಟೆಲ್ ಅಲ್ಲಿ ಏನ್ ಅಡಿಗೆ ನಡೀತಾ ಇದೆ ಇವತ್ತು, ಅವ್ರ ಹೋಟೆಲ್ ಅಲ್ಲಿ ಏನ್ ಅಡಿಗೆ ನಡೀತಿದೆ, ನಾವು ಅದನ್ನೇ ಮಾಡ್ತೀವಿ ಇವತ್ತು, ನಮ್ಮಲ್ಲೂ ಅದೇ, ನಾವು ಅದೇ ಮಾಡಿದ್ರೆ ನಮ್ಮಲ್ಲೂ ಅದೇ ಜನ ಬರ್ಬೋದು. ಸೊ ನಮ್ಮಲ್ಲೂ ಸಮೇತ ಆ ರೀತಿಯಾದಂತಹ ಒಂದು ರೆಸಿಪೀಸ್ ಮಾಡೋಣ ಅಂತ ಹೇಳಿ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಆ ರೀತಿಯಂತಹ ಸಿನಿಮಾಗಳು ತಯಾರಿಸ್ತಿದ್ದು. ಯಾವಾಗ? 70s, 80s, 90s ಇಷ್ಟೇ. ಅದಾದ್ಮೇಲೆ ಬಂದಿದ್ದೆಲ್ಲ ಕತೆ ಹೇಳ್ತಾ ಹೋಗ್ತೀನಿ ನಾನು, ನಿಮಗೆ ಅರ್ಥ ಹೋಗ್ತಾ ಹೋಗುತ್ತೆ. ಸೊ 80s, 70s, 90s ಅಲ್ಲಿ ಬಂದಂತಹ ಎಲ್ಲಾ ಅಡಿಗೆಗಳು ಸೂಪರ್ ಹಿಟ್.
ಎಲ್ಲ ಟೆಕ್ನಿಷಿಯನ್ಸ್ ಗಳ ವರ್ಕ್ ಏನಿದೆ ಸೂಪರ್ ಹಿಟ್. ಅದನ್ನೆಲ್ಲ ಡೆಲಿವರ್ ಮಾಡಿದಂತಹ ರಾಜ್ಕುಮಾರ್ ಆಗ್ಲಿ, ವಿಷ್ಣುವರ್ಧನ್ ಅವರಾಗ್ಲಿ, ಬೇರೆ ಶಂಕರ್ ನಾಗ್ ಅವರಾಗ್ಲಿ, ಅನಂತ್ ಅವರಾಗ್ಲಿ ಅಂಡ್ ಅಂಬರೀಶ್ ಅವರಾಗ್ಲಿ, ಸೊ ಇವರೆಲ್ಲರೂ ಏನ್ ಡೆಲಿವರ್ಸ್ ಇದ್ರು, ಇವರೆಲ್ಲರೂ ಸಖತ್ತಾಗಿ ಬೆಸ್ಟ್ ಆಗಿ ಡೆಲಿವರ್ ಮಾಡಿದ್ರು. ಅವತ್ತಿಗೆ ಕನ್ನಡ ಇಂಡಸ್ಟ್ರಿಲಿ ಒಂದು ಟಾಪ್ ಹೋಟೆಲ್ ಅಂದ್ರೆ ಮಾರ್ಕೆಟ್ ಅಲ್ಲಿ ಒಂದು ಟಾಪ್ ಹೋಟೆಲ್ ಅಂದ್ರೆ ಅದು ನಮ್ಮ ಕನ್ನಡ ಹೋಟೆಲ್, ಕನ್ನಡ ಇಂಡಸ್ಟ್ರಿ ಹೋಟೆಲ್. ಸೊ ಇದಾದ್ಮೇಲೆ ಒಂದು ವರ್ಷನ್ ಸ್ಟಾರ್ಟ್ ಆಗುತ್ತೆ. ಒಂದಿಷ್ಟು ಸಿನಿಮಾಗಳು ವರ್ಕ್ ಆಗಲ್ಲ, ಅಂದ್ರೆ ಒಂದಿಷ್ಟು ಎರಡು ಮೂರು ಅಡುಗೆಗಳು ಅಲ್ಲಿ ವರ್ಕ್ ಆಗಿರಲ್ಲ ಕನ್ನಡ ಇಂಡಸ್ಟ್ರಿ. ಆಗ ಅದೇ ಟೈಮ್ ಅಲ್ಲಿ ಏನಾಯ್ತು, ತಮಿಳ್ ಇಂಡಸ್ಟ್ರಿಗಳಲ್ಲಿ, ಮಲಯಾಳಂ ಇಂಡಸ್ಟ್ರಿಗಳಲ್ಲಿ, ಹಿಂದಿ ಇಂಡಸ್ಟ್ರಿಗಳಲ್ಲಿ ಅವರು ಒಂದೊಂದಿಷ್ಟು ಒಳ್ಳೊಳ್ಳೆ ಪ್ರಾಡಕ್ಟ್ಗಳನ್ನ ಮಾಡಕ್ ಶುರು ಮಾಡಿದ್ರು. ಆ ಒಳ್ಳೊಳ್ಳೆ ಪ್ರಾಡಕ್ಟ್ ಅಂದ್ರೆ ಒಳ್ಳೊಳ್ಳೆ ಅಡುಗೆಗಳನ್ನ ಮಾಡಕ್ ಶುರು ಮಾಡಿದ್ರು. ಅವರ ಟೆಕ್ನಿಷಿಯನ್ಸ್ ಎಲ್ಲ ಒಂದ್ ಸ್ವಲ್ಪ ತಲೆ ಬಳಸಿ ಉಪಯೋಗ ಮಾಡಿ ಸ್ವಲ್ಪ ಎಲ್ಲ ಬೇರೆ ತರದಾದಂತಹ ಒಂದು ಇನೋವೇಷನ್ಸ್ ನ ಮಾಡಿ ಕಂಡು ಹಿಡಿದು ಒಳ್ಳೊಳ್ಳೆ ಫುಡ್ ಅನ್ನ ಮಾಡ್ತಾ ಇದ್ರು. ಸೊ ಆ ಟೈಮ್ ಅಲ್ಲಿ ನಮ್ ಕನ್ನಡ ಇಂಡಸ್ಟ್ರಿಲಿ ಅಂದ್ರೆ ನಮ್ ಕನ್ನಡ ಹೋಟೆಲ್ ಅಲ್ಲಿ ರೆಸಿಪೀಸ್ ನಮ್ಮ ಹತ್ರ ಇರ್ಲಿಲ್ಲ. ಸ್ವಲ್ಪ ಬೋರ್ ಆಗೋಗಿದ್ರು ನಮ್ ಜನ, ತಿಂದಿದ್ದನ್ನೇ ತಿಂದು ಸ್ವಲ್ಪ ವರ್ಕ್ ಆಗ್ತಿಲ್ಲ. ಆ ಟೈಮ್ ಅಲ್ಲಿ ಕೆಲವು ಈ ಹೋಟೆಲ್ ಓನರ್ ಏನ್ ಮಾಡ್ದ, ಪ್ರೊಡ್ಯೂಸರ್ಸ್ ಅಂತ ಏನಿದಾರಲ್ಲ ಕನ್ನಡ ಹೋಟೆಲ್, ಕನ್ನಡ ಇಂಡಸ್ಟ್ರಿಯ ಹೋಟೆಲ್, ಅವನೇನ್ ಮಾಡ್ದ, ಪಕ್ಕದ ತಮಿಳ್ ಇಂಡಸ್ಟ್ರಿಗೆ ಹೋಗಿ ಅಲ್ಲಿ ಮಾಡ್ತಿದ್ದಂತ ಒಂದು ಅಡಿಗೆ ಇದೆಯಲ್ಲ ರೆಸಿಪಿ, ಅದನ್ನ ಇಸ್ಕೊಂಬಂದ. ನಾನು ನಿನಗೆ ಒಂದು ದುಡ್ಡು ಕೊಡ್ತೀನಿ ಒಂದಿಷ್ಟು, ನೀ ಮಾಡ್ತಿರೋಂಥ ಅಡಿಗೆ ಏನಿದೆಯಲ್ಲ ರೆಸಿಪಿ ರೆಡಿ ಆದ್ಮೇಲೆ ನಿಮ್ಮ ಅಡಿಗೆ ರೆಸಿಪಿ ನಮಗೆ ಕೊಟ್ಬಿಡು, ನಾನು ತಗೊಂಡು ಹೋಗಿ ನಮ್ ಕನ್ನಡ ಇಂಡಸ್ಟ್ರಿಲಿ ಅದನ್ನ ನಾನು ಮಾಡ್ಕೊಂತೀನಿ, ನಮ್ ಕನ್ನಡ ಜನಗಳು ಏನಿದ್ದಾರೆ ಅದಕ್ಕೆ ಅವ್ರಿಗೆ ಅಡಿಗೆ ಮಾಡಿ ಕೊಟ್ಬಿಡ್ತೀನಿ ಅಂತ. ಅವತ್ತಿಗೆ ಕನೆಕ್ಷನ್ ಕಡಿಮೆ ಇತ್ತು, ಆ ಹೋಟೆಲ್ಗೂ ಈ ಹೋಟೆಲ್ಗೂ ಜನ ಅಡ್ಡಾಡೋದಕ್ಕೆ ಅಷ್ಟು ಆಗ್ತಿರ್ಲಿಲ್ಲ. ಸೊ ಹಂಗಾಗಿ ಲ್ಯಾಂಗ್ವೇಜ್ ಬ್ಯಾರಿಯರ್ ಕೂಡ ಇತ್ತು. ಅವಾಗ ಏನ್ ಮಾಡೋರು, ಈ ಹೋಟೆಲ್ ಓನರ್ಗಳು ಅಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿ ಹೋಟೆಲ್ ಓನರು ಎಲ್ಲ ಹೋಗಿ ಪಕ್ಕದ ತಮಿಳಿಂದ ಒಂದಿಷ್ಟು ರೆಸಿಪೀಸ್ ತಗೊಂಬಂದು ಹಾಕೋರು, ಮಲಯಾಳಮಿಂದ ಒಂದಿಷ್ಟು ರೆಸಿಪೀಸ್ಗಳನ್ನ ತಗೊಂಬಂದು ಹಾಕೋರು, ಅದಾದ್ಮೇಲೆ ಹಿಂದಿ, ಈ ರೀತಿ ಇಂಗ್ಲಿಷ್ ಎಲ್ಲದನ್ನು ಸಗವನ್ನು ಮಿಕ್ಸ್ ಮಸಾಲ ಮಾಡಿ ಹಾಕಿದ್ರು. ಕನ್ನಡ ಜನಗಳಿಗೆ ಅಡಿಗೆ ಮಾಡಿ 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 ಸಿನಿಮಾಗಳನ್ನ ಹಾಕಿದ್ರು, ಚೆನ್ನಾಗಿ ಕೂಡ ಓಡ್ತು. ಅದನ್ನೇ ನೋಡ್ಕೊಂಡ್ಬಿಟ್ರು ಟೆಕ್ನಿಷಿಯನ್ಸ್. ಪಕ್ಕದ ಅಡಿಗೆ ರೂಮ್ ಇಂದ ಅಂದ್ರೆ ಪಕ್ಕದ ಅಡಿಗೆ ಇಂಡಸ್ಟ್ರಿಯಿಂದ ತಗೊಂಬಂದು ಅಡಿಗೆ ಮಾಡೋಣ, ಅಲ್ಲಿಂದ ತಗೊಂಬಂದು ಕತ್ಕೊಂಬಂದು ರೆಸಿಪೀಸ್ ಅಡಿಗೆ ಮಾಡೋಣ, ಹಿಟ್ ಆಗುತ್ತೆ, ಜನ ತಿಂತಾರೆ, ಎದ್ದು ಹೋಗ್ತಾರೆ, ಸೂಪರ್ ಆಗಿದೆ ಅಂತ. ಪ್ರೊಡ್ಯೂಸರ್ಸ್ ಅದನ್ನೇ ನಂಬಿದ್ರು, ಆಕ್ಟರ್ಸ್ ಅದನ್ನೇ ನಂಬಿದ್ರು, ಡೈರೆಕ್ಟರ್ಸ್ ಅದನ್ನೇ ನಂಬಿದ್ರು. ಜನ ಜಸ್ಟ್ ಬ್ಲಫ್ ಆಗಿ ನೋಡ್ತಾನೆ ಹೋದ್ರು. ಅಂದ್ರೆ ಏನೇನು ಅಡಿಗೆ ಮಾಡಿಕೊಟ್ರು ಅದನ್ನ ಜಸ್ಟ್ ಜನ ತಿಂತಾನೆ ಹೋದ್ರು. ಸೊ ಈ ರೀತಿ ಆದಂತ ಒಂದಿಷ್ಟು ವರ್ಷ ನಡೆದ್ಮೇಲೆ ಆಮೇಲೆ ಆ ಅಡಿಗೆ ಕೂಡ ಜನಕ್ಕೆ ಬೋರ್ ಆಗೋಯ್ತು ಅಂಡ್ ಜನಕ್ಕೆ ಗೊತ್ತಾಗೋಯ್ತು, ಓ ಇವ್ರು ಮಾಡ್ತಿರೋದು ಎಲ್ಲ ಈ ಪಕ್ಕದ ಹೋಟೆಲ್ ಇಂದ ಕತ್ಕೊಂಬಂದು ನಮಗಿಲ್ಲ ಅಡಿಗೆ ಮಾಡಿ ಹಾಕ್ತಿದ್ದಾರೆ. ಸೊ ಇಷ್ಟೊತ್ತಿಗೆ ಆಗ್ಲೇ ಒಂದ್ ಸ್ವಲ್ಪ ಜನರೇಷನ್ ಬೆಳೆದಿತ್ತು, ಇಂಟರ್ನೆಟ್ ಬೆಳೆದಿತ್ತು, ಮೊಬೈಲ್ ಪ್ರಪಂಚ ಬೆಳೆದಿತ್ತು. ಸೊ ಅರ್ಥ ಆಗ್ತಾ ಶುರು ಆಗ್ತಾ ಬಂತು, ಯೂಟ್ಯೂಬ್ ಗಳಲ್ಲೆಲ್ಲ ಗೊತ್ತಾಗ್ತಾ ಹೋಯ್ತು, ಎಲ್ಲಾ ಕಡೆನೂ ಗೊತ್ತಾಗ್ತಾ ಹೋಯ್ತು, ಇವರೆಲ್ಲ ನಮಗೆ ಕದ್ದು ತಾಂಬಂದು ಅಡಿಗೆ ಮಾಡಿ ತಿನ್ಸಿದ್ದಾರೆ. ಸೊ ಎಲ್ಲ ನಾವು ತಿಂದಿರೋದೆಲ್ಲ ಕದ್ದಿರೋ ಅಡಿಗೆ ಅಂತ. ಸೊ ಅಲ್ಲಿ ನಮ್ಮ ಕನ್ನಡ ಹೋಟೆಲ್ ಸ್ವಲ್ಪ ನಂಬಿಕೆನ ಕಳ್ಕೊಳ್ತು. ಜನ ಅದನ್ನ ನಂಬೋದಕ್ಕೆ ಕಡಿಮೆ ಮಾಡಿದ್ರೆ, ಇವರೆಲ್ಲ ಪಕ್ಕದ ಹೋಟೆಲ್ಗಳನ್ನ ತಗೊಂಬಂದ್ ಕದ್ದು ಅಡಿಗೆ ಮಾಡ್ತಾರೆ, ನಾನ್ ಬರೋದಿಲ್ಲ, ನಾನು ಇಲ್ಲಿಗೇನಕ್ಕೆ ಹೋಗೋಣ, ಅದೇ ದುಡ್ಡು ಕೊಟ್ಟು ಒರಿಜಿನಲ್ ಊಟನೇ ತಿನ್ಬಿಡ್ತೀನಿ, ಇಲ್ಲಿಗೇನಕ್ಕೆ ನಾನು ಬರೋಣ ಅಂತ ಹೇಳಿ ಶುರು ಮಾಡೋದು. ಸೊ ಅಲ್ಲಿಂದ ಜನ ಕಂಟೆಂಟ್ಗಳನ್ನ ಅಲ್ಲಿಂದ ಕನ್ಸ್ಯೂಮ್ ಮಾಡೋಕೆ ಶುರು ಮಾಡಿದ್ರು. ಅಂದ್ರೆ ಇದೇನ್ ಹೋಟೆಲ್ ನ ಒಂದು ಪ್ರಾಡಕ್ಟ್ ಇದೆ, ಒಂದು ಒಳ್ಳೆ ಅಡಿಗೆನ ಪಕ್ಕದ ಹೋಟೆಲ್ಗಳಲ್ಲಿ ತಿನ್ನಕ್ ಶುರು ಮಾಡಿದ್ರು. ಅದು ಕೂಡ ಅಭ್ಯಾಸ ಆಗ್ತಾ ಹೋಯ್ತು. ಸೊ ಅದು ಅಭ್ಯಾಸ ಆಗ್ತಾ ಹೋದಂಗೆ ನಮ್ಮ ಕನ್ನಡ ಹೋಟೆಲ್ ಅಲ್ಲಿ ಬಿಸ್ನೆಸ್ ಕಡಿಮೆ ಆಗ್ತಾ ಹೋಯ್ತು. ಯಾಕಂದ್ರೆ ನಮ್ಮೆಲ್ಲ ಜನರೆಲ್ಲ ಅಲ್ಲಿ ಹೋಗಿ ಅಡಿಗೆ ತಿನ್ನೋದಕ್ಕೆ ಶುರು ಮಾಡಿದ್ರು, ಕನ್ನಡ ಹೋಟೆಲ್ಗಳು ಖಾಲಿ ಹೊಡೆಯೋದಕ್ಕೆ ಶುರುವಾದ್ರು. ಸೊ ಇದಾದ್ಮೇಲೆ ಏನಾಯ್ತು, ಅಲ್ಲಿಗೂ ಕನ್ನಡ ಜನ, ಕೆಲವರು ಹಾರ್ಡ್ ಕೋರ್ ಕನ್ನಡ ಜನ ಯಾರಿರ್ತಾರೆ ಅವ್ರು ಇಲ್ಲ ನಾನು ಕನ್ನಡ ಹೋಟೆಲ್ ಅಲ್ಲಿನೇ ತಿಂತೀನಿ ಅಂತ ಅನ್ನೋ ಕಾರಣಕ್ಕೆ ಬಂದ್ರು, ಮತ್ತೆ ಕನ್ನಡ ಹೋಟೆಲ್ಗೆನೆ ಬಂದ್ರು. ನಮ್ಮ ಹೋಟೆಲ್ ಅಲ್ಲಿನೇ ಪದೇ ಬಂದು ಪದೇ ನಮ್ಮ ಡೈರೆಕ್ಟರ್ಸ್ ಮಾಡಿರುವಂತಹ ಒಂದು ಅಡಿಗೆಗಳನ್ನ ತಿಂತಾ ಇದ್ರು. ಒಂದ್ಸರಿ ಬಂದ್ರು, ದುಡ್ಡು ಕೊಟ್ರು, ತಿಂದ್ರು, ಡೈರೆಕ್ಟರ್ಸ್ ಕೆಟ್ಟದಾಗ ಅಡಿಗೆ ಮಾಡಿದ್ರು, ಸರಿ ಬೈಕೊಂಡು ಎದ್ದೋದ್ರು, ಆಗಲ್ಲಪ್ಪ ಅಂತೇಳಿ. ಎರಡನೇ ಸರಿ ಬಂದ್ರು, ಮತ್ತೆ ದುಡ್ಡು ಕೊಟ್ರು, ಮತ್ತೆ ಅವರು ಮಾಡಿರುವಂತಹ ಒಂದು ಡಬ್ಬಾ ಅಡಿಗೆಗಳನ್ನ ತಿಂದ್ರು, ಬೋರಿಂಗ್ ಅಡಿಗೆಗಳನ್ನ ತಿಂದ್ರು, ಮಸಾಲಾ ಅಡಿಗೆಗಳನ್ನ ತಿಂದ್ರು, ಬರೇ ಫೈಟ್ ಆಕ್ಷನ್ ಅಂತೇಳಿ ಸರಿಯಾಗಿ ಸರಿಯಾಗಿ ಮಸಾಲೆಗಳನ್ನೆಲ್ಲ ಹಾಕಿ ಗ್ಯಾಸ್ಟ್ರಿಕ್ ಆಗಿ ಆರೋಗ್ಯ ಕೆಟ್ಟೋಗುವಂತ ಒಂದು ಅಡಿಗೆಗಳನ್ನೆಲ್ಲ ಮಾಡ್ಕೊಟ್ರು. ಅದನ್ನು ಜನ ನೋಡಿದ್ರು, ಅದನ್ನು ಬೈಕೊಂಬಂದ್ರು. ಅದಾದ್ಮೇಲೆ ಒಂದ್ ಕಡೆ ಹೋದ್ರು, ಪ್ಲೇನ್ ದೋಸೆ, ಏನೇನು ಇಲ್ಲ, ಜಸ್ಟ್ ಏನು ಇಲ್ಲ, ಬರೀ ಹಿಟ್ಟು ಹಾಕಿ ತಿರುಗಿಸಿ ಅದನ್ನ ಪ್ಲೇನ್ ದೋಸೆ ಕೊಟ್ರು, ಅದನ್ನು ಜನ ತಿಂದ್ರು ದುಡ್ಡು ಕೊಟ್ಟು, ಅವಾಗೂ ಬೈಕೊಂಬಂದ್ರು. ಸೊ ಇಷ್ಟಾದ್ಮೇಲೆ ಜನಕ್ಕೆ ಆ ಹೋಟೆಲ್ ಮೇಲೆ ನಂಬಿಕೆ ಹೋಯ್ತು. ಅಂದ್ರೆ ನಾನ್ ದುಡ್ಡು ಕೊಟ್ಟು ಹೋಗ್ತಾ ಇದ್ದೀನಿ, ನಾನ್ ದುಡ್ಡು ಕೊಟ್ಟು ಹೋಗಿ ತಿಂತಾ ಇದ್ದೀನಿ, ಎಷ್ಟು ಸಾರಿ ದುಡ್ಡು ಕೊಟ್ರು ಈ ನನ್ನ ಮಕ್ಕಳು ಒಂದೊಳ್ಳೆ ಅಡ್ಗೆನೇ ಮಾಡ್ತಿಲ್ವಲ್ಲ ನನಗೆ, ಸೊ ಇನ್ನು ನಾನು ಈ ಹೋಟೆಲಿಗೆ ಹೋಗೋದಕ್ಕಾಗಲ್ಲ, ನಾನಿನ್ನ ಬಟ್ಟನ್ನ ನಂಬಕ್ಕಾಗಲ್ಲ, ಆ ಬಟ್ರ ಮೇಲೆ ನನಗೆಲ್ಲ ನಂಬಿಕೆ ಇಲ್ಲ. ಅಂದ್ರೆ ಅಲ್ಲಿ ಏನ್ ಅಡುಗೆ ಮಾಡ್ತಿದ್ರಲ್ಲ ನಿರ್ದೇಶಕರಾಗ್ಲಿ ಎಲ್ಲರೂ, ಈ ಸಪ್ಲೈಯರ್ಸ್ ಎಲ್ಲರಿಂದ ಹಿಡಿದು ನನಗೆ ಇವ್ರ ಮೇಲೆ ಈಗ ನಂಬಿಕೆ ಇಲ್ಲ, ನಾನಿಲ್ಲಿ ಹೋಗೋದಿಲ್ಲ ಊಟ ಮಾಡೋದಕ್ಕೆ, ನಾನೀಗ ದುಡ್ಡು ಕಳ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಅಂತ. ಈ ರೀತಿ ಕನ್ನಡ ಆಡಿಯನ್ಸ್ ಡಿಸೈಡ್ ಆದ್ರು. ಅಂದ್ರೆ ಕನ್ನಡ ಭಟ್ರು ಏನಿದ್ದಾರೆ ಅವ್ರು ಯಾರು ಒಳ್ಳೆ ಒಂದು ಅಡುಗೆ ಮಾಡ್ತಿಲ್ಲ, ನಾವು ಅದಕ್ಕೋಸ್ಕರ ನಾವು ಪಕ್ಕದ ಒಂದು ಹೋಟೆಲ್ಗಳಿಗೆ ಹೋಗ್ತಿದೀವಿ, ಅಲ್ಲಿನ ಅಡುಗೆ ಚೆನ್ನಾಗಿದೆ, ಅಲ್ಲಿನ ಅಡುಗೆನೆ ತಿನ್ಕೊಂಡು ಹೋಗ್ತಿದ್ವಿ.
ಸೊ ಈಗ ಇದು ನಡೀತಾ ಇರೋದು, ಇಲ್ಲಿವರೆಗೂ ಬಂದು ನಿಂತಿದೆ ಕತೆ. ಬಟ್ ಇದಾದ್ಮೇಲೆ ಕೆಲವು ಅಡುಗೆ ಭಟ್ರು ನಾನು ಒಳ್ಳೆ ಅಡುಗೆನ ಮಾಡಿದೀನಿ ಆದ್ರೂ ಜನ ಬಂದಿಲ್ಲ ಅಂತ ಹೇಳ್ತಾರೆ. ಕೆಲವು ಸಿನಿಮಾಗಳನ್ನ ತಗೊಂಡ್ಬಂದು ಹೇಳ್ತಾರಲ್ವಾ, ಸೊ ಆ ರೀತಿ ಕೆಲವು ಒಳ್ಳೆ ಅಡುಗೆ ಮಾಡ್ಕೊಂಡು ತಗೊಂಡ್ಬಂದಿರ್ತಾರೆ. ಬಟ್ ಇಲ್ಲಿ ಸಮಸ್ಯೆ ಏನು? ಪ್ರತಿ ಸಾರಿ ನಾನು ಬಂದಿದ್ದೀನಿ, ಪ್ರತಿ ಸಾರಿ ನಾನು ನಂಬಿದ್ದೀನಿ, ಪ್ರತಿ ಸಾರಿ ನಾನು ದುಡ್ಡು ಹಾಕಿದ್ದೀನಿ, ಬಂದು ಊಟ ಮಾಡೋದಕ್ಕೆ ಬಂದಿದ್ದೀನಿ, ಕುತ್ಕೊಂಡಿದ್ದೀನಿ. ಅವಾಗ ನೀನ್ ಏನ್ ಮಾಡಿದ್ಯಾ? ಕೆಟ್ಟದಾಗಿನೇ ನನಗೆ ಅಡುಗೆ ಮಾಡಿ ಬಿಸಾಕಿದ್ಯಾ. ಏನ್ ಮಾಡಿದ್ರು ತಗೊಂಡು ತಿಂತಾನೆ ಇವನು, ಏನ್ ಕೊಟ್ಟರು ತಗೊಂಡೋಗಿ ತಿಂತಾನೆ ಅನ್ನೋ ಕಾರಣಕ್ಕೆ ನೀನು ನನಗೆ ಎಂತೆಂತದೋ ಅಡುಗೆಗಳನ್ನ, ಕೆಟ್ಟ ಅಡುಗೆಗಳನ್ನ ಮಾಡಿ ನನಗೆ ತಿನ್ಸಿದ್ದೆ. ಸೊ ನನಗೆ ಅದರಿಂದ ಬೋರ್ ಆಗೋಗಿದೆ, ನಿನ್ ಮೇಲೆ ನನಗೆ ನಂಬಿಕೆ ಹೋಗಿದೆ. ಸೊ ನೀನ್ ಯಾವತ್ತೋ ಅಮಾಸೆ ಹುಣ್ಣಿಮೆಗೆ ಒಂದು ಸಿನಿಮಾನ ಮಾಡಿ, ಒಂದು ಒಳ್ಳೆ ಅಡುಗೆನ ಮಾಡಿ, ಅದನ್ನ ಜನ ತಿಂತಿಲ್ಲ ಅಂತ ಹೇಳಿ ಬೈದ್ರೆ ಅದ್ಯಾರ ತಪ್ಪು ಅಲ್ವಾ? ಈಗ ಜನ ಆಲ್ರೆಡಿ ಪಕ್ಕದ ಹೋಟೆಲ್ಗಳಿಗೆ ಅಡ್ಜಸ್ಟ್ ಆಗೋಗಿದ್ದಾರೆ. ಆಲ್ರೆಡಿ ಪಕ್ಕದ ಹೋಟೆಲ್ಗಳಲ್ಲಿ ಐಟಮ್ಸ್ಗಳು ಸುಮಾರಷ್ಟು ಸಿಗ್ತಿದೆ, ಒಳ್ಳೊಳ್ಳೆ ಐಟಮ್ಗಳು ಸಿಗ್ತಿದೆ, ಕಡಿಮೆ ದುಡ್ಡಲ್ಲೂ ಸಿಗ್ತಿದೆ, ಈಸಿಯಾಗಿ ಸಿಗ್ತಿದೆ, ಕುಂತಿದ್ದ ಜಾಗದಲ್ಲಿ ಬರ್ತಿದೆ, ಸ್ವಿಗ್ಗಿ ಝೊಮ್ಯಾಟೋಲ್ ಬರ್ತಿದೆ ಅಲ್ವಾ? ಆ ರೀತಿ ಬರ್ತಾ ಇದೆ. ಅಂದ್ರೆ ಜಿಯೋ ಹಾಟ್ಸ್ಟಾರ್ ಅಲ್ಲಿ ಬರ್ತಾ ಇದೆ, ಅಮೆಝಾನ್ ಅಲ್ಲಿ ಬರ್ತಾ ಇದೆ, ನೆಟ್ಫ್ಲಿಕ್ಸ್ ಅಲ್ಲಿ ಬರ್ತಾ ಇದೆ, ಜಿ ಫೈ ಅಲ್ಲಿ ಬರ್ತಿದೆ, ಬೇರೆ ಬೇರೆ ಚಾನಲ್ಸ್ ಅಲ್ಲಿ ಎಲ್ಲದರಲ್ಲೂ ಬರ್ತಾ ಇದೆ. ಈವನ್ ಇನ್ನು ಯೂಟ್ಯೂಬ್ ಅಲ್ಲೂ ಬರ್ತಾ ಇದೆ. ಅಷ್ಟೆಲ್ಲ ಯಾಕೆ ಸಬ್ಸ್ಕ್ರಿಪ್ಷನ್ಗಳು ತಗೊಂಡಿಲ್ಲ ಅಂದ್ರೆ ಕದ್ಮಾಲ್ ಕೂಡ ಸಿಗ್ತಾ ಇದೆ. ಆಪ್ಗಳ ಬಗ್ಗೆ ನಾವು ಮಾತಾಡೋದು ಬೇಡ. ಸೊ ಈ ರೀತಿ ಜನಕ್ಕೆ ಈಸಿ ಸಪ್ಲೈ ಸಿಗ್ತಾ ಇದೆ. ಏನಕ್ಕೆ ಬರ್ಬೇಕು ನಿನ್ನ ಹತ್ರ ಎದ್ದು ನಾವು ಊಟಕ್ಕೆ? ಅಂಡ್ ಯಾವತ್ತೋ ಒಂದ್ ದಿವಸ ಒಂದ್ ಒಳ್ಳೆ ಬಾಳೂಟ ಮಾಡೋದಕ್ಕೋಸ್ಕರ ನೀವು KGF ನ ಮಾಡ್ಬಿಡ್ತೀರಾ 4-5 ವರ್ಷಕ್ಕೊಂದ್ಸರಿ. ಅದಾದ್ಮೇಲೆ ಒಂದ್ 4 ವರ್ಷಕ್ಕೊಂದ್ಸರಿ ಒಂದ್ ಕಾಂತಾರ ಅಂತ ಒಂದು ಸಿನಿಮಾ ಮಾಡ್ತೀರಾ. ಅದಾದ್ಮೇಲೆ ಒಂದ್ 4-5 ವರ್ಷಕ್ಕೊಂದ್ಸರಿ ಇನ್ನೊಂದು ಕಾಂತಾರ 2 ಅಂತ ಮಾಡ್ತೀರಾ, ಇನ್ನೊಂದ್ ಯಾವ್ದೋ ಟಾಕ್ಸಿಕ್ ಅಂತ ಮಾಡ್ತೀರಾ. ಸೊ ನೀವು 4 ವರ್ಷಕ್ಕೊಂದ್ಸರಿ ಸಿನಿಮಾ ಮಾಡಿದಾಗ, 4 ವರ್ಷಕ್ಕೊಂದ್ಸರಿ ಒಂದ್ ಒಳ್ಳೆ ಅಡುಗೆ ಮಾಡಿದಾಗ ಜನ ಹೇಗ್ ಬರ್ತಾರೆ? ಯಾಕೆ ಬರ್ತಾರೆ? ಟಚ್ ಇರ್ಬೇಕು ತಾನೆ ನಿಮ್ಗೂ ಜನಕ್ಕೂ. ಕಂಟಿನ್ಯೂಸ್ ಆ ಹೋಟ್ಲಿಗೆ ಜನ ಬರ್ತಿರ್ಬೇಕು ತಾನೆ. ಬಟ್ ಪಕ್ಕದ ಇಂಡಸ್ಟ್ರಿ ಏನ್ ಮಾಡಿದ್ರು? ಅವ್ರು ಯಾವತ್ತೋ ಒಂದು ದಿನ ಮಸಾಲದ ಊಟ, ಇನ್ಯಾವತ್ತೋ ಒಂದ್ ದಿವಸ ಸಪ್ಪೆ ಊಟ, ಇನ್ಯಾವತ್ತೋ ಒಂದ್ ದಿವಸ ಆಳಮೂಳ ಮಾಡಿ ಅವ್ರು ಅದನ್ನ ಬಡಿಸ್ಲಿಲ್ಲ. ಅವರು ಕಂಟಿನ್ಯೂಸ್ಲಿ ಒಂದು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿದ್ರು. ಅವ್ರು ನಮ್ ತರ ಯಾವತ್ತೋ ಮಸಾಲೆ ಅಡುಗೆ, ಇನ್ಯಾವತ್ತೋ ಸಪ್ಪೆ ಅಡುಗೆ ಈ ತರ ಮಾಡ್ಲಿಲ್ಲ. ಅವರು ಸ್ಲೋಲಿ ರೈಟಿಂಗ್ ಮೇಲೆ ಏನು ಇಂಪಾರ್ಟೆನ್ಸ್ ಕೊಟ್ರು ಅಂದ್ರೆ ಹಾಕುವಂತ ಇಂಗ್ರೀಡಿಯೆಂಟ್ಸ್ ಮೇಲೆ ಇಂಪಾರ್ಟೆನ್ಸ್ ಕೊಟ್ರು. ನಮ್ ತರ ಏನ್ ಸಿಗುತ್ತೋ ಅದನ್ನ ಜಾಸ್ತಿ ಹಾಕಿ ಮಾಡ್ಲಿಲ್ಲ ಅಡುಗೆನ. ಅಂದ್ರೆ ಅವರು ರುಚಿಗೆ ತಕ್ಕಷ್ಟೇ ಉಪ್ಪನ್ನ ಹಾಕಿದ್ರು, ರುಚಿಗೆ ತಕ್ಕಷ್ಟೇನೆ ಉಪ್ಪು ಖಾರ ಹುಳಿ ಎಲ್ಲದನ್ನು ಹಾಕಿದ್ರು. ಅಂಡ್ ಅದನ್ನ ಕಂಟಿನ್ಯೂ ಪ್ರತಿ ದಿನಾನು ಸೇಮ್ ಟೇಸ್ಟ್ ಕೊಡಕ್ ಶುರು ಮಾಡಿದ್ರು, ಸೇಮ್ ಟೇಸ್ಟ್ ನ ಮೇಂಟೈನ್ ಮಾಡಿದ್ರು, ಸೇಮ್ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿದ್ರು. ಜನನು ಅಲ್ಲಿ ಸೇಮ್ ಅದೇ ಒಂದು ರೇಂಜ್ ಅಲ್ಲಿ ಹೋಗೋಕ್ ಶುರು ಮಾಡಿದ್ರು, ಪ್ರತಿನಿತ್ಯ ಹೋಗೋಕ್ ಶುರು ಮಾಡಿದ್ರು. ಅಂಡ್ ಜನಕ್ಕೂ ಒಂದು ಒಳ್ಳೆ ನಂಬಿಕೆ ಉಟ್ಕೊಳ್ತು. ಸೊ ಅದಕ್ಕೋಸ್ಕರ ಇವತ್ತು ಆ ಇಂಡಸ್ಟ್ರಿಗಳಲ್ಲಿ ಅಂದ್ರೆ ಆ ಹೋಟೆಲ್ಗಳಲ್ಲಿ ಯಾವುದೇ ಅಡುಗೆ ಮಾಡಿದ್ರು ಜನ ಅದನ್ನ ಡೌಟ್ ಇಲ್ದಂಗೆ ಹೋಗಿ ತಿಂತಾರೆ. ಅಂಡ್ ತಿಂದು ಆ ಅಡುಗೆನ ಚೆನ್ನಾಗಿದೆ ಅಂತ ಹೇಳ್ತಾರೆ, ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚ್ಕೊಳ್ತಾರೆ, ಫಾಸ್ಟ್ ಆಗಿ ವರ್ಡ್ ಆಫ್ ಮೌತ್ ಇಂದ ಸ್ಪ್ರೆಡ್ ಮಾಡ್ತಾರೆ, ಈ ಹೋಟೆಲ್ದು ಅಡುಗೆ ಸೂಪರ್ ಆಗಿದೆ, ಅಲ್ಲಿ ಹೋಗಿ ಊಟ ಮಾಡಿ ಅಂತ. ಸೊ ಇಂಥ ಒಂದು ಸ್ಪೀಡ್ ಕಾಲದಲ್ಲಿ ನೀವು ಯಾವ್ದೋ ಒಂದು ಕಾಲದಲ್ಲಿ ಮಾಡಿದ ಅಡುಗೆ ಇಟ್ಕೊಂಡು ಇವತ್ತಿನವರೆಗೂ ಹೇಳಿದ್ರೆ ಅದಾಗಲ್ಲ. ಅಂಡ್ ಅದ್ರ ಜೊತೆಲಿ ಯಾವಾಗೋ ಒಂದ್ ದಿವಸ 4-5 ವರ್ಷಕ್ಕೆ ಒಂದು ಬರೋ ಊರಿನ ಜಾತ್ರೆ ತರ ಒಂದು ಸಿನಿಮಾನ, ಒಂದು ಅಡುಗೆನ ಮಾಡಿದ್ರು ಕೂಡ ಜನ ಬರಲ್ಲ. ಕನ್ಸಿಸ್ಟೆನ್ಸಿ ಅನ್ನೋದೊಂದು ಇರಬೇಕು. ಕಡಿಮೆ ಇಂಗ್ರೀಡಿಯೆಂಟ್ಸ್ ಅಲ್ಲಿನೇ ಒಳ್ಳೆ ಅಡುಗೆನ ಮಾಡೋದ್ರ ಬಗ್ಗೆ ಥಿಂಕ್ ಮಾಡ್ಬೇಕು. ಅಂದ್ರೆ ಒಳ್ಳೆ ಸಿನಿಮಾನ ಮಾಡೋದ್ರ ಬಗ್ಗೆ ಯೋಚನೆ ಮಾಡೋಕೆ. ಜೊತೆಲಿ ಇಲ್ಲಿನ ಮಲ್ಟಿಪ್ಲೆಕ್ಸ್ ರೇಟ್ಗಳು 400 ರೂಪಾಯಿ. ಅಂದ್ರೆ ಒಂದು ಸಿನಿಮಾ ನೋಡ್ತೀವಿ 400 ರೂಪಾಯಿ ಒಂದು ಪ್ಲೇಟ್ ಊಟ ಅಂತ ಹೇಳಿ. ಬಟ್ ತಮಿಳಲ್ಲಾಗ್ಲಿ ಮಲಯಾಳಂ ಆಗ್ಲಿ 120 ರೂಪಾಯಿಗೆ ಒಂದು ಪ್ಲೇಟ್ ಊಟ ಅಂದ್ರೆ ಒಂದು ಸಿನಿಮಾ. 180 ರೂಪಾಯಿ ಒಳಗಡೆ ಮಲ್ಟಿಪ್ಲೆಕ್ಸ್ ಸಿನಿಮಾಗಳು ಅಂದ್ರೆ 180 ರೂಪಾಯಿ ಒಳಗಡೆ ಒಂದು ಸಿನಿಮಾ ನೋಡ್ಕೊಂಡ್ ಬರ್ಬೋದು, ಒಂದು ಊಟ ಮಾಡ್ಕೊಂಡ್ ಬರ್ತೀವಿ. ಸೊ ಈ ರೀತಿಯಾದಂತಹ ಪ್ರೈಸಸ್ ಕೂಡ ಡಿಫ್ರೆನ್ಸ್ ಇರುತ್ತೆ. ಸೊ ಪ್ರತಿ ಸಾರಿ ಇದೆಲ್ಲ ವರ್ಕ್ ಆಗಲ್ಲ. ಒಂದ್ ದಿವಸ ಮಟನ್ ಊಟ, ಇನ್ನೊಂದ್ ದಿವಸ ಸಪ್ಪೆ ಊಟ, ಇದೆಲ್ಲ ಆಗೋದಿಲ್ಲ. ಹಂಗಾಗಿ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿ, ಸರಿಯಾದ ಟೇಸ್ಟ್ ಇರುವಂತಹ ಒಂದು ಅಡುಗೆಗಳನ್ನ ಮಾಡಿ. ನೀವು ಅದನ್ನ ಪ್ರತಿ ಸಾರಿ ಮಸಾಲ ಹಾಕಿ ಮಾಡುವಂತಹ ಅಡುಗೆಗಳು ಏನ್ ಬೇಕಾಗಿಲ್ಲ. ಕಡಿಮೆ ಮಸಾಲ ಹಾಕಿನೇ ಒಳ್ಳೆ ರುಚಿ ಇರುವಂತಹ ಒಂದು ಅಡುಗೆಗಳನ್ನ ಮಾಡಿ 100% ಜನ ಬಂದೇ ಬರ್ತಾರೆ. ಒಳ್ಳೆ ಸರ್ವಿಸ್ ನ ಕೊಡಿ, ಒಳ್ಳೆ ಸಪ್ಲೈಯರ್ಸ್ ನ ಇಟ್ಕೊಳ್ಳಿ, ಅಂಡ್ ಜೊತೆಗೆ ಒಳ್ಳೆ ಒಂದು ಟೀಮ್ ಅನ್ನ ಕಟ್ಕೊಳ್ಳಿ. ನೀವು ಕಡಿಮೆ ದುಡ್ಡಲ್ಲಿ ಅಡುಗೆ ಮಾಡಿ ನಮಗೆ ತಿನ್ನಿಸಿ, ಕಡಿಮೆ ದುಡ್ಡಲ್ಲಿ ಸಿನಿಮಾ ಮಾಡಿ ನಮಗೆ ತೋರಿಸಿ, ಅಂಡ್ ಕನ್ಸಿಸ್ಟೆನ್ಸಿ ಇಟ್ಕೊಳ್ಳಿ. 15 ದಿವಸಕ್ಕೆ 20 ದಿವಸಕ್ಕೆ ಒಂದು ದಿವಸ ಅಡುಗೆ, ಒಂದು ಹೊತ್ತು ಅಡುಗೆ ಮಾಡಬೇಕು ಹೋಗ್ಬೇಡಿ. ಪ್ರತಿನಿತ್ಯ ಒಂದು ಪ್ರಯತ್ನ ಏನಿರುತ್ತೆ ಅದರಲ್ಲಿ ಒಂದು ಒಳ್ಳೆ ಸಕ್ಸಸ್ ಅನ್ನ ನೀವು ಕಾಣ್ಬೋದು. ಪ್ರತಿನಿತ್ಯ ಒಂದು ಕನ್ಸಿಸ್ಟೆನ್ಸಿ ಇದ್ರೆ ಅದು 100% ಕಾಣ್ಬೋದು. ಸೊ ಅವಾಗ ಜನ ಮತ್ತೆ ಕನ್ನಡ ಹೋಟೆಲ್ಗೆ ಬಂದೇ ಬರ್ತಾರೆ. ಕನ್ನಡ ಇಂಡಸ್ಟ್ರಿ ಅನ್ನೋಂತ ಒಂದು ಹೋಟೆಲ್ ಮತ್ತೆ ನಿಂತ್ಕೊಳ್ಳುತ್ತೆ. ಅವಾಗ ಜನ ಬೇರೆ ಯಾವ ಕಡೆನೂ ಹೋಗೋದಿಲ್ಲ, ಮತ್ತೆ ನಮ್ಮ ಹೋಟೆಲ್ಗೆನೆ ಬರ್ತಾರೆ, ನಮ್ಮ ಕನ್ನಡ ಇಂಡಸ್ಟ್ರಿಗಳೇ ಬರ್ತಾರೆ, ನಮ್ಮ ಕನ್ನಡ ಸಿನಿಮಾಗಳನ್ನೇ ನೋಡ್ತಾರೆ. ಸೊ ಇದಿಷ್ಟು ಒಂದು ಟೋಟಲ್ ಒಂದು ಕಥೆ. ಒಂದು ಕನ್ನಡ ಹೋಟೆಲ್ ಅಂತ ಹೇಳಿ ನಾನು ಏನಕ್ಕೆ ಎಕ್ಸಾಂಪಲ್ ತಗೊಂಡೆ ಅಂದ್ರೆ ಇದೇನೇ ನಡೆದಿದ್ದು. ಒಂದು ಒಳ್ಳೆ ಅಡುಗೆ ಮಾಡುವಂತ ಒಂದು ಹೋಟೆಲ್ ಯಾವುದೋ ಒಂದು ಕಾರಣಕ್ಕೆ ಬಿದ್ದೋಯ್ತು. ಆ ಬಿದ್ದೋಗಿರೋ ಕಾಲದಲ್ಲಿ ಇವರು ಪಕ್ಕದ ಹೋಟೆಲ್ಗಳಿಂದ ತಾಮೊಂದು ಅಡುಗೆ ತಿನ್ಸಿದ್ರು. ಜನ ಪಕ್ಕದ ಹೋಟೆಲ್ ಅಡುಗೆನ ಇಷ್ಟಪಟ್ಟಕ್ಕೆ ಶುರು ಮಾಡಿದ್ರು. ಅದಾದ್ಮೇಲೆ ಮತ್ತೆ
ಅಡುಗೆ ಮಾಡ್ತೀವಿ ಅಂದ್ರೂ ಜನನೇ ಅದನ್ನ ನಂಬ್ತಿಲ್ಲ. ಯಾಕಂದ್ರೆ ಇವ್ರ ಕೈಗೆ ದುಡ್ಡು ಕೊಟ್ಟು ನಾವು ಸೋತಿದೀವಿ, ಇನ್ನು ನಾವು ಈ ಹೋಟೆಲ್ ಅಡುಗೆ ನಾವು ತಿನ್ನಲ್ಲ. ಸೊ ಈಗ ನಾವು ಮಾಡಬೇಕಾಗಿರುವಂತಹ ಒಂದು ಕೆಲಸ ಏನಂತ ಹೇಳಿದ್ರೆ ಕನ್ಸಿಸ್ಟೆನ್ಸಿ ಇಟ್ಕೊಂಡು ಕಡಿಮೆ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಒಂದು ಒಳ್ಳೆ ಸಿನಿಮಾ ಮಾಡ್ಬೇಕಂದ್ರೆ ಕಡಿಮೆ ಬಜೆಟ್ ಅಲ್ಲಿ ಒಂದು ಟೈಟ್ ಸ್ಕ್ರೀನ್ ಪ್ಲೇಗಳನ್ನ ಬರೀಬೇಕು, ಒಂದು ಗ್ರಿಪ್ಪಿಂಗ್ ಡ್ರಾಮಾಗಳನ್ನ ಬರೀಬೇಕು, ಒಂದು ಎಮೋಷನಲ್ ಡ್ರಾಮಾಗಳನ್ನ ಬರೀಬೇಕು. ಸೊ ಇವಾಗ ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು, ಒಂದು ಗುಡ್ ರೈಟಿಂಗ್ ಸಿನಿಮಾಗಳು ಬರಬೇಕು. ಅವಾಗ ಮಾತ್ರನೇ ಕನ್ನಡ ಇಂಡಸ್ಟ್ರಿ ಮತ್ತೆ ಎದ್ದು ನಿಲ್ಲೋದಕ್ಕೆ ಸಾಧ್ಯ. ನೀವು ಈ ರೀತಿ 4 ವರ್ಷಕ್ಕೆ 3 ವರ್ಷಕ್ಕೆ ಒಂದೊಂದು ಸಿನಿಮಾ ಮಾಡಿದ್ರೆ 100% ಕನ್ನಡ ಇಂಡಸ್ಟ್ರಿನು ಹಿಂಗೆ ಹೋಗುತ್ತೆ ಹೊರತು ಹಿಂಗೆ ಹೋಗಲ್ಲ. ಆಸ್ ಎ ಮೂವಿ ಬಫ್, ಆಸ್ ಎ ಕನ್ನಡ ಸಿನಿಮಾ ಲವರ್, ನನ್ನ ಒಂದು ಆಸೆ ಏನಿದೆ ಅಂತ ಹೇಳಿದ್ರೆ ಒಂದು ಟೈಟ್ ಸ್ಕ್ರೀನ್ ಪ್ಲೇ ಇರುವಂತಹ ಸಿನಿಮಾಗಳೇ ಬರಬೇಕು, ಎಮೋಷನಲಿ ಡ್ರೈವ್ ಮಾಡುವಂತಹ ಸಿನಿಮಾಗಳು ಬರಬೇಕು, ಒಂದು ಡ್ರಾಮಾ ಸ್ಟೋರೀಸ್ ಇರುವಂತಹ ಸಿನಿಮಾಗಳು ಬರಬೇಕು, ಫ್ಯಾಮಿಲಿ ಸ್ಟೋರೀಸ್ಗಳು ಇರುವಂತಹ ಒಂದು ಸಿನಿಮಾಗಳು ಬರಬೇಕು. ಅವಾಗ ಮಾತ್ರನೇ ನಮ್ಮ ಕನ್ನಡ ಸಿನಿಮಾ ಒಂದು ರೇಂಜಿಗೆ ಬಂದು ನಿಂತ್ಕೊಳ್ಳೋದಕ್ಕೆ ಆಗೋದು. ಸೊ ಇದಿಷ್ಟು ನಮ್ಮ ಕನ್ನಡ ಸಿನಿಮಾಗಳ ಇವತ್ತಿನ ಒಂದು ಪರಿಸ್ಥಿತಿಯ ಬಗ್ಗೆ. ಅಂಡ್ ಯಾಕೆ ಜನ ಕನ್ನಡ ಇಂಡಸ್ಟ್ರಿಯಿಂದ ಸಿನಿಮಾಗಳನ್ನ ನೋಡ್ತಿಲ್ಲ, ಯಾಕೆ ಪಕ್ಕದ ಇಂಡಸ್ಟ್ರಿ ಸಿನಿಮಾಗಳನ್ನ ನೋಡ್ತಾರೆ, ಅಂಡ್ ಯಾಕೆ ಯಾವಾಗಾದ್ರೂ ಒಂದು ಒಳ್ಳೆ ದಿವಸ ಒಂದು ಒಳ್ಳೆ ಸಿನಿಮಾ ಬಂದಾಗೂ ಕೂಡ ಯಾಕೆ ನೋಡಲ್ಲ ಅನ್ನೋದಕ್ಕೆ ಇದಿಷ್ಟು ರೀಸನ್ಗಳು, ಇವೆಷ್ಟು ಫ್ಯಾಕ್ಟರ್ಸ್ಗಳು ಒಂದು ಒಟ್ಟುಗೂಡಿ ಇದಿಷ್ಟು ಕಾರಣಗಳಾಗಿದ್ದಾವೆ ಯಾಕೆ ಕನ್ನಡ ಸಿನಿಮಾಗಳು ಓಡ್ತಿಲ್ಲ ಅನ್ನೋದಕ್ಕೆ. ಸೊ ಇದೆಲ್ಲವೂ ಬದಲಾಗುತ್ತಾ? ಆದ್ರೂ ಆಗ್ಬೋದು, ಆಗೋದಿಲ್ವಾ, ಆಗದೇನೂ ಇರ್ಬೋದು, ಅದು ಕೂಡ ಗೊತ್ತಿಲ್ಲ. ಸೊ ಟೈಮ್ ಅಷ್ಟೇ, ಇದೆಲ್ಲವೂ ಟೈಮ್ ಡಿಸೈಡ್ ಮಾಡಬೇಕು. ಫೇಸ್ಗಳು ಅಷ್ಟೇ, ಕೆಲವು ಸರಿ ಬೀಳುತ್ತೆ, ಕೆಲವು ಸರಿ ಹೇಳುತ್ತೆ. ಬಟ್ ಏನ್ ಚೇಂಜಸ್ ಬೇಕು ಅನ್ನೋದನ್ನ ನಾವು ಕಂಡಿಡ್ಕೊಂಡಿಲ್ಲ ಅಂದ್ರೆ ಅದು ಯಾವತ್ತಿಗೂ ಎದ್ದೇಳೋದಿಲ್ಲ. ಸೊ ಚೇಂಜಸ್ ಅಂದ್ರೆ ಇದೇನೆ. ಸೊ ಈ ರೀತಿಯಾದಂತಹ ಒಂದು ಚೇಂಜಸ್ ಗಳನ್ನ ಮಾಡ್ಕೊಂತ ಹೋದ್ರೆ ಕನ್ನಡ ಇಂಡಸ್ಟ್ರಿ ಮತ್ತೆ ಟಾಪ್ ಅಲ್ಲಿ ನಿಂತ್ಕೊಳ್ಳುತ್ತೆ. ಸೊ ಒಂದಲ್ಲ ಒಂದ್ ದಿವಸ ಮತ್ತೆ ನಾವು ಕನ್ನಡಿಗರು ಕನ್ನಡ ಸಿನಿಮಾಗಳನ್ನ ಒಂದು ಹೊಗಳ್ಕೊಂಡು ಆರಾಮಾಗಿ ಅಡ್ಡಾಡಬಹುದು, ಅಂದ್ರೆ ಕಲರ್ ಎತ್ಕೊಂಡು ಅಡ್ಡಾಡಬಹುದು. ಸೊ ಇದಿಷ್ಟು ನಾನ್ ಹೇಳ್ಬೇಕು ಅನ್ಕೊಂಡಿರುವಂತಹ ಒಂದು ವಿಷಯ. ಸೊ ಈ ವಿಡಿಯೋದಲ್ಲಿ ನಾನ್ ಹೇಳಿರೋದು ನಿಮಗೆ ನಿಜ ಅಂತ ಅನ್ಸಿದ್ರೆ ಒಂದು ಲೈಕ್ ಮಾಡಿ, ಮತ್ತು ನೀವು ಕನ್ನಡ ಇಂಡಸ್ಟ್ರಿಯ ಇವತ್ತಿನ ಒಂದು ಸ್ಥಿತಿಗತಿಗಳ ಬಗ್ಗೆ, ಇವತ್ತಿನ ಒಂದು ಪರಿಸ್ಥಿತಿ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ಅನ್ನೋದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಮ್ಯಾಕ್ಸಿಮಮ್ ನಿಮ್ಮೆಲ್ಲ ಫ್ರೆಂಡ್ಸ್ ಗಳಿಗೂ, ನೀವೆಲ್ಲ ಸಿನಿಮಾ ಬಫ್ ಗಳಿಗೂ ಏನ್ ಕಾರಣ ಅನ್ನೋದ್ರ ಬಗ್ಗೆ ಎಲ್ರಿಗೂ ಗೊತ್ತಾಗೋ ಹಾಗೆ ಈ ವಿಡಿಯೋನ ಶೇರ್ ಮಾಡಿ, ಮತ್ತು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು.